ಹೆಲೋ ಫ್ಯಾಮಿಲಿ, ವೆಲ್ಕಮ್ ಟು ಮಿನಿ ವ್ಲಾಗ್ ಪಾರ್ಟ್ 1. ನೀವು ನೋಡಿದ್ದೀರಿ ಅಂತ ಅನಿಸ್ತದೆ. ಪಾರ್ಟ್ 2 ಅಲ್ಲಿ ನಾನು ನೆಕ್ಸ್ಟ್ ಏನೆಲ್ಲ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ಗಂಗೆ ಪೂಜೆ ಆಗ್ತಿತ್ತು. ಹೊಕ್ಕುಳ ಬಳ್ಳಿಗೆ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ನೀರು ಹೋಗೋ ಕಡೆ ಪೂಜೆ ಮಾಡುವಂಥದ್ದು. ಅದಾದ ನಂತರ ನಾವು ಒಳಗೆ ಬಂದು ತೊಟ್ಟಿಲಿಗೆ ಮಗುವನ್ನು ಹಾಕಬೇಕಿತ್ತು. ಸೊ ಅದಾಗುವ ಮುಂಚೆ ಸ್ವಲ್ಪ ಕೆಲವೊಂದು ಶಾಸ್ತ್ರಗಳೆಲ್ಲ ನಡೀತದೆ. ಅದೆಲ್ಲ ನಡೆದು ಅದಾದ ನಂತರ ನಮಗೆ ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಬ ನೆನಪಾದರು. ಬಿಕಾಸ್ ವಾರದ ಮಧ್ಯೆ ಕೆಲವೊಂದು ಕಾರಣಗಳಿಂದ ಅವರು ಅರ್ಜೆಂಟ್ ಬೇರೆ ಕೆಲಸ ಇರೋದ್ರಿಂದ ಬರಲಿಕ್ಕೆ ಆಗಲಿಲ್ಲ. ಸೊ ಅಫ್ಕೋರ್ಸ್ ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ. ಅವರು ಸಹ ತುಂಬ ಮಿಸ್ ಮಾಡಿಕೊಂಡ್ರು ನಮ್ಮನ್ನು. ಕಾಲ್ ಮಾಡಿ ಮತ್ತೆಲ್ಲ ಹೇಳಿದರು, ಮತ್ತೆಲ್ಲ ಕೇಳ್ತಿದ್ರು ಹೇಗಾಯಿತು ಪ್ರೋಗ್ರಾಮ್ ಅಂತ. ಪ್ರೋಗ್ರಾಮ್ ಅಂತೂ ಚೆಂದ ಆಯಿತು. ಇವನು ನೋಡಿ ನನ್ನ ಚಿಲ್ಟೇರಿ ಬಂದು ತಮ್ಮನ ಹತ್ರ ನಿಂತ್ಕೊಂಡಿದ್ದೆ. ಪಾಪ ಅವನಿಗೆ ಏನಾಗ್ತುಂಟು ಅಂತಲೇ ಅರ್ಥ ಆಗ್ತಿರ್ಲಿಲ್ಲ. ಮತ್ತು ಅಣ್ಣ ಅತ್ತಿಗೆ ಬಂದು ಮಗುನ ಕಿವಿಯಲ್ಲಿ 3 ಸಲ ಹೆಸರು ಹೇಳಿದರು. ಸೊ ನಮ್ಮ ಪುಟಾಣಿಗೆ ಇವತ್ತು ಎಲ್ಲರೂ ಸೇರಿ, ಮನೆಯವರೆಲ್ಲ ಸೇರಿ ಒಂದು ಕ್ಯೂಟಾದ ಹೆಸರಿಟ್ವಿ. ದಟ್ ಈಸ್ ಆರ್ಯನ್ ಅಂತ. ಸೊ ಪುಟಾಣಿ ಹೆಸರು ಆರ್ಯನ್. ಪುಟಾಣಿಗೆ ತೊಟ್ಟಿಲಿಗೆ ಹಾಕಿದ ಕೂಡಲೇ ನಿದ್ದೆ ಬಂದುಬಿಡ್ತು. ಸೊ ವಿ ಆರ್ ವೆರಿ ಬ್ಲೆಸ್. ಇಲ್ಲಿ ನೋಡಿ ನಮ್ಮ ಶೆಫ್ ಆಫ್ ದ ಕಿಚನ್ ಒನ್ ಆ್ಯಂಡ್ ಓನ್ಲಿ ನಮನ್ ಅವರು ಪಾಯಸನ ಪ್ರಿಪೇರ್ ಮಾಡ್ತಿದ್ರು ಎಲ್ಲರಿಗೆ ಸಹ. ತುಂಬಾ ಟೇಸ್ಟಿಯಾಗಿ ಮಾಡಿದ್ದ ಅವನು. ಅಮ್ಮ ಮತ್ತು ಚಿಕ್ಕಮ್ಮ ತೊಟ್ಟಿಲನ್ನು ತೂಗ್ತಾ ಪದ್ಯ ಹೇಳ್ತಾ ಮಗುವನ್ನು ಮಲಗಿಸೋದ್ರಲ್ಲಿ ಇದ್ದರು. ಅದಾದ ನಂತರ ಪಪ್ಪ ಲಡ್ಡು ಮತ್ತು ಕೊಬ್ಬರಿ ಕೊಟ್ಟರು. ಅದಾದಮೇಲೆ ಎಲ್ಲರೂ ಸ್ವಲ್ಪ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಕ್ಕೊಂಡು ನಮ್ಮ ಚಿಲ್ಟೇರಿ ಇವನದು ಫೋಟೋ ತೆಗೆಯುವ ಅಂತ ಅಂದ್ಕೊಂಡದ್ದು. ಬಟ್ ತರಲೆ ಅಂತಂದರೆ ಅವನಿಗೆ ಒಂದು ಮಗುಗೆ ಗಿಫ್ಟ್ ಕೊಟ್ಟಿದ್ರು ಆಯಿತಾ. ಆ ಬ್ಯಾಗನ್ನು ಕೈಯಿಂದ ಬಿಡಲೇ ಇಲ್ಲ. ಅದಾದಮೇಲೆ ನಾವೆಲ್ಲ ಊಟ ಮುಗಿಸಿದ್ವಿ. ಅದನ್ನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಫೈನಲಿ ಸಂಜೆ ಎಲ್ಲರೂ ಹೋದ ನಂತರ ಇವ್ರದ್ದು ಆಟ ನೋಡಬೇಕಿತ್ತು. ಮನೆ ಇಡೀ ಹೂವಿನ ರಾಶಿಯಲ್ಲಿ ಮುಳುಗಿತ್ತು, ಇಬ್ಬರು ತರಲೆಗಳು ಸೇರಿಕೊಂಡು. ಅದಾದಮೇಲೆ ಈ ತರಲೆಗಳೊಟ್ಟಿಗೆ ನಾವು ಸೇರಿಕೊಂಡ್ವಿ. ಅದೊಂಥರ ಚೆನ್ನಾಗಿತ್ತು ಆಟ ಆಡ್ಕೊಂಡು. ಅಯ್ಯೋ ಎಷ್ಟು ನಗಡಿದೆವು ಅಂತಂದರೆ ಆಚೆಗೆ ಹೊಟ್ಟೆ ನೋವು ಬಂದಿತ್ತು. ಫೈನಲಿ ನಾನು ಮನೆಗೆ ಹೊರಟೆ. ಅಣ್ಣ ವಾಪಸ್ ನನ್ನನ್ನು ಬೆಡ್ಡಿಕ್ಕೆ ಬಂದಿದ್ದ. ಸೊ ಯಾರಿಗೆಲ್ಲ ಅಣ್ಣನ ಜೊತೆ ಲಾಂಗ್ ಡ್ರೈವ್ ಹೋಗಲಿಕ್ಕೆ ಇಷ್ಟನೋ ಪ್ಲೀಸ್ 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 ಕಮೆಂಟ್ ಮಾಡಿ ನನಗೆ, ಓಕೆ. ಆ್ಯಂಡ್ ಫೈನಲಿ ನಾನು ಮನೆಗೆ ರೀಚ್ ಆದೆ. ಆ ಡೇ ಅಂತೂ ಸೂಪರ್ಬ್ಲಿ, ಮಾರ್ಬ್ಲಸ್ಲಿ, ಫ್ಯಾಂಟಾಸ್ಟಿಕಲಿ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.